ಮಾಧವ ಮುರಾರಿ ಹೇ ಪರಮಾತ್ಮ ವಾಸುದೇವ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಹೇ ಪರಮಾತ್ಮ ವಾಸುದೇವ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಹೇ ಜನಾರ್ದನ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿನಯ್ಯ ಜೀವವು ನೀನೆಂದು ನಂಬಿನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸುವರಿ ಪರಮಾತ್ಮ ವಾಸುದೇವ ಕರುಣಾಳು ಕೃಪೆ ತೋರಿ ಕನಿಕರಿಸುವರಿ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಹೇ ಪರಮಾತ್ಮ ಜನಾರ್ದನ ಅರಣ್ಯವಾಸವ ಆಜ್ಞಾನುಸಾರದಿ ಹೇ ಪರಮಾತ್ಮ ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಹೇ ಪರಮಾತ್ಮ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ದೊರಕಿಸೋ ದೇವಾ ಧರ್ಮದಿ ರಾಜವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಕರುಣಾಳು ಕೃಪೆ ತೋರಿ ಕನಿಕರಿಸೋ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಹೇ ಕೃಷ್ಣ ಮಾಧವ ನಾನೀಗಲೇ ಅಣ್ಣನಾದ ಧರ್ಮಜನ ಆಜ್ಞೆಯಂತೆ ದ್ವಾರಕೆಗೆ ಹೋಗಿ ಯುದ್ಧದ ವಿಚಾರವನ್ನು ತಿಳಿಸಿ ಆತನ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ஒரு ಪಾಂಡವರೊಳು ಸಿದ್ಧತೆ ಬಣ್ಣಿಗ ಯುದ್ಧದ ಸೊದ್ದಿಯ ಶೀಘ್ರದಳರುಹೆ ಗುರು ಪಾಂಡವರೊಳು ಸಿದ್ಧತೆ ಬಣ್ಣಿಗ ಯುದ್ಧದ ಸೊದ್ದಿಯ ಶೀಘ್ರದಳರುಹೆ ಅಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ
ಆದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಭೀಮ ಆದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಕದೀಮನವನ್ನು ಜದಗೆಡದೆ ಮದಕರಿಯನ್ನಯ ಕೊಬ್ಬಿಹನು. ಕದೀಮನವನ್ನು ಜದಗೆಡದೆ ಮದಕರಿಯನ್ಮಯ ಕೊಬ್ಬಿಹನು. ಹೋದವನ ಬೆಂಬಲದಿ ಮೆರೆಯು ಅದಾಂಧ ಪಾಂಡವರಾಗ್ಬಟ್ಟವ. ಹೋದವನ ಬೆಂಬಲದಿ ಮೆರೆಯು ಅದಾಂಧ ಪಾಂಡವರಾಗ್ಬಟ್ಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರು 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 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿ ಬಂದರು. ಆ ಗತಿಗೆಟ್ಟ ಪಾಂಡವರಿಗೆ ಇನ್ನೂ ಮತಿ ಬಂದಿಲ್ಲ. ಅರ್ಜುನ, ನನಗಿಂತಲೂ ಮೊದಲೇ ದ್ವಾರಕೆಗೆ ಹೊರಟಿರುವೆಯಾ? ನಾನೀಗಲೇ ನನ್ನ ಸೋದರ ಮಾವನಾದ ಶಕುನಿಯ ಸಲಹೆಯಂತೆ ಆ ಅರ್ಜುನನಿಗಿಂತಲೂ ಮೊದಲೇ ದ್ವಾರಕೆಗೆ ಹೋಗಿ ಕೃಷ್ಣ ಬಲರಾಮರ ಸಹಾಯವನ್ನು ಪಡೆಯುವೆನು. ಆ ಯಾದವ ಅಕ್ಷೋಹಿಣಿ ಸೈನ್ಯ ನನ್ನ ಕೈವಶವಾದರೆ ಯಾದವ ರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವ ರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಹೋಮ ರಮಣನು ನನ್ನ ಜವಾದರ ಹೋಮ ಗೈವೆ ಓ ಭೀಮನ. ಹೋಮ ರಮಣನು ನನ್ನ ಜವಾದ ಹೋಮ ಗೈವೆ ಓ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಚಿತ್ರಕರ್ಣ ತೋಟಿ ಹನುಮನವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಚಿತ್ರಕರ್ಣ ತೋಟಿ ಹನುಮನವ. ಕುರುಸಿಂಹಾಸನದೊಳು ಕುಳಿತು ನಿರುತ ವರ್ಷದಿ ಕರೆಯನೊಳ್ವೆ. ಕುರುಸಿಂಹಾಸನದೊಳು ಕುಳಿತು ನಿರುತ ವರ್ಷದಿ ಕರೆಯನೊಳ್ವೆ. ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆ ಕೊಂಡಿಹ ಯುದ್ಧದ ತೊದ್ದಿ ಶೀಘ್ರದೊಳರುಹೆ. ಗುರು ಪಾಂಡವರಳು ಸಿದ್ಧತೆ ಕೊಂಡಿಹ ಯುದ್ಧದ ತೊದ್ದಿಯ ಶೀಘ್ರದೊಳರುಹೆ. ಅಂಧಕೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ಅಂಧಕೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ನೀ ಕರುಣಾನಿಧಿ ಮಾಧವ. ಭಕ್ತರ ಪೊರೆವಾ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವಾ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ.
ಕಂಜದಳದ ಚಮನ ಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಕಂಜದಳದ ಚಮನ ಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಕಂಜದಳದ ಚಮನ ಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ನೀ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ನೀ ಕರುಣಾನಿಧಿ ಮಾಧವ 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 ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರೋನು. ನಾನು ಸ್ವಲ್ಪ ಹೊತ್ತು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಮಾಧವನರ ಮನೆಯು ಮನಕ್ಕೆ ಮೂದಗೊಳಿಪುದೋ ಬಲೆ ಜಗದೊಳಿದಕ್ಕೆ ಸಾಟಿ ಕಾಣನ ಬಲೆ ಬಲೆ ಬಲೆ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲಿ ಬಚ್ಚ ಕಂಬುಗಳು. ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲಿ ಬಚ್ಚ ಕಂಬುಗಳು ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು. ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು ಕನ್ನದ ಕಳಸಗಳು ಹೊಳತಳ್ಳಲ್ಲಿ ಹೊಳೆಯುವವು. ಕನ್ನದ ಕಳಸಗಳು ಹೊಳತಳ್ಳತಳ ಹೊಳೆಯುವವು. ಹೋದವನರ ಮನೆಯು ಮನಕ್ಕೆ ಮೋದಗೊಳಿಪದೋ ಬಲೆ ಓ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲೆ ಬಲೆ ಬಲೆ. ಹೋದವನ ಅರಮನೆಯೋ ಎನಿತು ರಮ್ಯವೋ ಶ್ರೀಕರನ್ನ ಹೃದಯವಿದು ಅತಿನಿಗೂಢವೋ. ಹೋದವನ ಅರಮನೆಯೋ ಎನಿತು ರಮ್ಯವೋ ಶ್ರೀಕರನ್ನ ಹೃದಯವಿದು ಅತಿನಿಗೂಢವೋ. ಎತ್ತಲು ನೋಡುತ್ತಾರೆ ಒನ್ನಿನ ಪುತ್ತಳಿಗಳು ಎತ್ತಲು ನೋಡುತ್ತೀರೆ ಒನ್ನಿನ ಪುತ್ತಳಿಗಳು ಚಿತ್ತಕ್ಕೆ ಹೊದವನ್ನು ಬೀರುತ್ತಲಿರುವವು ನೋಡಲ್. ಚಿತ್ತಕ್ಕೆ ಹೊದವನ್ನು ಬೀರುತ್ತಲಿರುವವು ನೋಡಲ್. ಹೋದವನರ ಮನೆಯು ಮನಕ್ಕೆ ಹೂದಗೊಳಿಪುದೋ ಬಲೆ ಹೂ ಜಗದೊಳಿದಕ್ಕೆ ಸೋಟಿ ಕೋಣನ್ನು ಬಲೆ ಬಲೆ ಬಲೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ನವರತ್ನ ಖಚಿತವಾದ ಮಂಟಪಗಳು ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸೊಬಗು ರಂಗು ರಂಗಿನಿಂದ ಕಂಗೊಳಿಸುತ್ತಿರುವ ಶ್ರೀರಂಗನ ಭವನವನ್ನು ಕಂಡಾಕ್ಷಣ
ಈ ನನ್ನ ಮನವು ಮೋಡಗಳಂತೆ ಕರಗಿ ಧರೆಗೆ ಮಳೆಗರದಂತೆ ಭಾಸವಾಗುತ್ತಿರುವುದಲ್ಲ. ಆ, 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 ಆ. ಅಥವಾ ಸೃಷ್ಟಿಕರ್ತನು ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ. ಸುಗಂಧ ಸೂಸುವ ತರುಲತೆಗಳು, ಜೀವಂತ ಸುಂದರಿಯರಂತಿರುವ ಶಿಲಾಬಾಲಕಿಯರು, ಫಳಫಳನೆ ಒಳೆಯುವ ನಯನಗಳು, ಸಂಪಿಗೆಯ ಎಸಳಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಹಾಸ, ದೃಷ್ಟಿ ಬೀರಿದೊಳೆ ಚಿತ್ತಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಅಬ್ಬಾ, ಇವರನ್ನು ನೋಡುತ್ತಿದ್ದರೆ ಇವಳನ್ನೊಮ್ಮೆ ಇವರಿಬ್ಬರನ್ನೊಮ್ಮೆ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ಸುಯೋಧನ. ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗ ಧೀಮಂತ ಪ್ರಚಂಡ ಕೌರವ, ರಣರಂಗ ಧೀಮಂತ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ. ಕರದಲ್ಲಿ ಗಧೆಯಂ ಪಿಡಿದಿಹ ವೀರ ಶರೀರವು ಮಧಿಸಿದ ಹುಲಿಯಾಕ. ಕರದಲ್ಲಿ ಗಧೆಯಂ ಪಿಡಿದಿಹ ವೀರ ಶರೀರವು ಮಧಿಸಿದ ಹುಲಿಯಾಕಾರ.
ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ಸುಯೋಧನ ಸ್ವಾಗತವಯ್ಯ ಸುಯೋಧನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸುಸ್ವಾಗತ ಛಲದಂಕ ಮಲ್ಲನಿಗೆ ಈ ಕುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಛಲದಂಕ ಮಲ್ಲನಿಗೆ ಈ ಕುರು ಸಾರ್ವಭೌಮನಿಗೆ ಏನೀ ಭ್ರಾಂತಿ ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರುವುದೋ? ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬೆರಗಾಗುವನಲ್ಲ. ಏ ಛಲದಂಕಮಲ್ಲ, ನಾನಾರು ಸಮಗ್ರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ವಸುಂಧರೆ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಅಷ್ಟೈಶ್ವರ್ಯ ಸಂಪನ್ನ, ಶತ್ರುಧ್ವಂಸ ಧುರಿಣ, ಏ ಕೌರವೇಶ್ವರನ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಸಾತ್ಯಕಿ ಸಾತ್ಯಕಿ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು? ಕೃಷ್ಣನು ನಿದ್ರಿಸುತ್ತಿರುವನೇ? ವಿರಾಟನ ಪುತ್ರಿಯಾದ ಉತ್ತರೆಯ ವಿವಾಹ ಸಂಭ್ರಮದಲ್ಲಿ ಹಗಲು ರಾತ್ರಿ ಜಾಗರಣೆ ಮಾಡಿ ತನುನೊಂದು ಮಲಗಿರುವೆಯಾ ಕೃಷ್ಣ? ರಾಜ್ಯಭಾರವನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ಲೀನನಾಗಿರುವ ಈತಹ ಎಂತಹ ಸುಖ ಪುರುಷನಯ್ಯ. ಸಾತ್ಯಕ್ಕೆ ನಿನ್ನಲ್ಲೊಂದು ಮಾತಿರುವುದು. ಏನದು ಕೌರವೇಶ್ವರ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಸಾತ್ಯಕ್ಕೆ ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಸಾತ್ಯಕ್ಕೆ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನೆಲ್ಲಿರುವನು, ನಾವೆಲ್ಲರೂ ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ಯಕ್ಕೆ. ಹಾಗಾದರೆ ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆಯೇ ಸರಿ. ಸೇರಿದಂತೆ ಸಂದೇಹವೇನು? ಈ ಭದ್ರಾಸನದಲ್ಲಿ ಕುಳಿತುಕೊಳ್ಳಿ. ನಾನಾರು ಅಹಿತ ಮಹಾದಿಗ್ದಿಗಂತ, ಮಲ್ಲರಲ್ಲಿ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಜಗದೇಕ ಮಲ್ಲನಾದ ನಾನು ಏ ದನ ಕಾಯುವ ಗೋಪಾಲಕನ ಪಾದ ತಳದಲ್ಲಿ ಕುಳಿತುಕೊಳ್ಳಲೇ? ಅಸಂಭವ, ಅವಮಾನ. ಈ ಸಾರ್ವಭೌಮನಿಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ಹೇ ಮಾಧವ
ಮಾನವ ಮಾಡು ದಯೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಹೇ ಪರಮಾತ್ಮ ಅಂತ ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಪರಮಾತ್ಮ ವಾಸುದೇವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವ ತಂದೆ ಹೇ ಪರಮಾತ್ಮ ದಯಾಮಯ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ನಿನ್ನ ನೋಡಲು ನಾನು ಓಡಿ ಬಂದೆ ನಿನ್ನ ನೋಡಲು ನಾನು ಓಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಹೇ ಪರಮಾತ್ಮ ವಾಸುದೇವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವ ತಂದೆ ಹೇ ಪರಮಾತ್ಮ ವಾಸುದೇವ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ಎಂದಿಗೆ ಕರುಣಿಸಿ ಕಾಯುವ ತಂದೆ ಎಂದಿಗೆ ಕರುಣಿಸಿ ಕಾಯುವ ತಂದೆ ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾತ್ಯಕಿ ಎಲ್ಲಿ ನನ್ನ ಪ್ರಾಣ ಸಕಲು ಇನ್ನೆಲ್ಲಿ ನಿನ್ನ ಪ್ರಾಣ ಸಕನು ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾತ್ಯಕಿ ಏನಾಯಿತು ಅದನ್ನೇಳಲು ನನಗೆ ಬಾಯಿಲ್ಲ, ನೀನೇ ನೋಡು. ಓಹೋ ಅಣ್ಣನಾದ ದುರ್ಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ನಿಮ್ಮ ಆಲಸ್ಯ ಪ್ರೋಕ್ತಿಯಿಂದ ಇಂದು ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯನು. ಇದೆಂಥ ವಿಳಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮಗೆ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು
ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಪುನಃ ವನವಾಸಕ್ಕೆ ತೆರಳುವನು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ. ನಾನಿನ್ನು ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನು ನಿನಗಿಂತಲೂ ಮೊದಲೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲವು ಅವರವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯವೂ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಅರ್ಜುನ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ನಿನಗಿಷ್ಟವಿದ್ದ ಸ್ಥಳದಲ್ಲಿಯೇ ಕುಳಿತುಕೋ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಅರ್ಜುನ, ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನೂ ಮರೆತಿಲ್ಲ ಸುಯೋಧನ. ನಾನೂ ಮರೆತಿಲ್ಲ. ಹಸ್ತಿನಾವತಿಯ ಮಣಿಮುಕುಟವನ್ನು ಧರಿಸಬೇಕೆಂಬ ತುಚ್ಚು ಆಕಾಂಕ್ಷೆ ಈತನನ್ನು ಇಲ್ಲಿಯವರೆಗೂ ಸೆಳೆತಂದಿದೆ. ವೃಥಾ ದಣಿದು ಬಂದ ಪಾರ್ಥ, ನೋಡಲೇಬೇಕು ನಿನ್ನ ಚತುರತೆಯನ್ನು. ಶಬರಿಗಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು. ಹೇ ಪರಮಾತ್ಮ ವಾಸುದೇವ, ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರಿಹಂತ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಹೇ ಪರಮಾತ್ಮ ವಾಸುದೇವ, ಯುಗ ಯುಗದ ಪರಿಹಂತ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡುವೆ ತಂದೆ. ಪರಮಾತ್ಮ ವಾಸುದೇವ,
ಸಿಹನಳಿಸಿ ಮೋಕ್ಷವ ನೀಡುವೆ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಹೇ ಪರಮಾತ್ಮ, ವಾಸುದೇವ, ಜನಾರ್ದನ, ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೋಳು ನೀನ ಶರಣ್ಯ. ಹೇ ಪರಮಾತ್ಮ ದಯಾಮಯ, ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೋಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು. ಪರಮಾತ್ಮ, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತಿಯಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, ಮೂರು ಲೋಕದ ಮಂಗಳವೂ ನಿನ್ನನ್ನೇ ಸೇರಿದೆ. ಯಾರು? ಧನಂಜಯ, ಕುಶಲವೇ? ಚಚೆ, ಚರಣದಲ್ಲಿ ಲೇಖಿ ಕುಳಿತುಕೊಂಡೆ. ಆ ಪಾಶದಲ್ಲಿ ದೀಪಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸನ್ನಿಧಿಯೂ ನನಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ, ಯಾರು? ಕುರುಚಕ್ರೇಶ್ವರ. ಕುರುರಾಜ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಯ್ತಲ್ಲ. ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಿಯ ಮಿತ್ರನಾದ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿ ಏತಕ್ಕಾಗಿ ಬಂದಿದ್ದೀರಿ? ವಾಸುದೇವ, ಪಾಂಡವರಿಗೂ ನಮ್ಮ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದಿರುವುದು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ವಾಸುದೇವ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ
ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಇರಬಹುದು. ಆದುದರಿಂದ ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವನು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಕೃಷ್ಣ, ನಿಂಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಸೆಗೋ ನಿರಾಸೆ ಭಾವ. ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವಗೀಗದ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಸದೆಯರೋಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಸದೆಯರೋಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ರಕ್ತದಿಂದ ಬಂದು ಬಳಗರ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಗಣ ಪ್ರಳಯದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವಗೀಗದ ಸಮರ ಸಾಹಸ ಅನುಚಿತ. ಭರತ ಗಣ ಪ್ರಳಯದ ಲಾಭ ಯಾರಿಗೋ, ಲಾಭ ಯಾರಿಗೋ, ಲಾಭ ಯಾರಿಗೋ. ಭಾವ, ಕೃಷ್ಣ, ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಪವಿತ್ರವಾದ ಈ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋರಿಸಬೇಕು. ಪಾಂಡವರು ನೀವು ಸಹೋದರಲ್ಲವೇ? ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಭಾವ? ವಾಸುದೇವ, ಈ ನಿನ್ನ ಹಿತವಚನಗಳನ್ನು ಕೇಳಲು ನಾನಿಲ್ಲಿಗೆ ಬಂದವನಲ್ಲ. ಸತ್ತರೆ ಸಾಯುಜ್ಯ, ಬದುಕಿದರೆ
ಅಖಂಡ ಸಾಮ್ರಾಜ್ಯ. ಈಗೇನು ಸಹಾಯ ಮಾಡುವೆಯೋ ಅಥವಾ ಓಹ್, ಮುಂಬರುವ ಅನರ್ಥ ಕಾರ್ಯಗಳನ್ನು ಎದುರಿಸಲು ಸಿದ್ಧನಿರುವಾಗ ನನ್ನ ಮಾತು ನಿನಗೆ ರುಚಿಸುವುದಿಲ್ಲ. ಆಗಲಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಅರ್ಜುನ ನಿನಗಿಂತಲೂ ಚಿಕ್ಕವನು ಇರಬಹುದು. ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಕಪಟಿ. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿರುವ ಅಣ್ಣ ಬಲರಾಮದೇವರ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇದರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿದೆ. ತಥಾಸ್ತು. ಯುದ್ಧ ವಿಮುಖನು, ನಿರಸ್ತ್ರನು, ಆಯುಧಗಳನ್ನು ಹಿಡಿಯುವಂತಿಲ್ಲ, ರಣರಂಗದಲ್ಲಿ ಹೋರಾಡುವಂತಿಲ್ಲ. ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವಾದರೇನು? ವಾಸುದೇವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಮದ್ದಾನೆಯ ಬಲವುಳ್ಳ ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ನನಗಿರಲಿ. ಭಲೆ ಭಲೆ ಕೌರವೇಶ್ವರ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಹಾರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವಾತಂತ್ರ್ಯ ಸಮರ, ಶತ್ರುದಾಹ ಪ್ರಚಂಡ ರಕ್ತಕೋಡಿಯಾರಿಸೆ. ಮೃತ್ಯು ತಾಂಡವ ಮೃತ್ಯು ಸಿಂಹನಾದ, ಧರಣಿ ಸಾಹಸ ಚತುರ ಗೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲೋರೋ ರಣದೋಯ್ ಆಯುಧಗಳಂ ಧರಿಸದಿರೇ. ಕೃಷ್ಣ ರಣದೋಯ್ ಆಯುಧಗಳಂ ಧರಿಸದಿರೇ. ಪಾಂಡವರ ಅದೆಂತು ಬಾಲಿಪೆಯೋ ನೋಡುವೆ ನಿನ ಪಂತ. ತಂತ ನಿಪುಣ ಅವತಾರ ಪುರುಷ ಮುಕುಂದ. ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರ, ಅದರಲ್ಲೂ ಈ ಪಾರ್ಥ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ, ನಾನಿನ್ನು ಬರುತ್ತೇನೆ. ಒಳಸಂಚು ಫಲಿಸುವುದೆಂದು ಹಿಗ್ಗಬೇಡವೋ ಮಾಧವ. ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಹೋರಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯ ಎಚ್ಚರ. ಎಲ್ಲಾದ್ರೂ ಉಂಟೆ ಭಾವ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದ ಇರೋನು. ಈಗ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಮುಂದೆ ಸಂಧಿಸೋಣ. ಅದು ಸಮರಭೂಮಿಯಲ್ಲಿ. ಆಗ ತಿಳಿಯುವೆ ಈ ದುರ್ಯೋಧನನ ಬಲಾಬಲಗಳನ್ನು, ಪಾಂಡವರ ಅವಹೇಳನವನ್ನು. ಅದು ರಣರಾಂಗಣದಲ್ಲಿ. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರೂ
ಮದ್ದಾನೆಯ ಬಲವುಳ್ಳ ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ನನ್ನ ಕೈವಶ. ಎಲವೋ ದ್ವಿತೀಯ ಪಾಂಡವ ಬಂಡ ಭೀಮ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಸೀಳಲು ಈ ನನ್ನ ಉಕ್ಕಿನಂತ ಬಾಹುಗಳು ಹೆಕ್ಕಿ ಹೆಕ್ಕಿ ಕುಣಿಯುತ್ತಿರುವವು. ಇದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆನೆಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೋ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆನೆಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೋ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿಯಿಂದ ಓದಿ ಸಮರವೇದರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿಯಿಂದ ಓದಿ ಸಮರವೇದರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರುಪರಿಗಿದು ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಭರ್ತನ ಶಿರ ಹೋರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಭರ್ತನ ಶಿರ ಹೋರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಅವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ. ಉದಯವಾದ ನಮ ಭಾಗ್ಯದ ಭಾಸ್ಕರ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ. ಅರಳಿದ ಕಾಂತಿಯ ಕರುಣೆಗೆ ಅರಳಿದ ಕಾಂತಿಯ ಕರುಣೆಗೆ ಸಾರ್ಥಕವಾಯಿತು ಎಲ್ಲ ಮನೋರಥ. ಸಾರ್ಥಕವಾಯಿತು ಎಲ್ಲ ಮನೋರಥ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಕೃಷ್ಣ. ಪಾಂಡವ ವಿಜಯ ವಿನೋದ. ಪಾಂಡವ ವಿಜಯ ವಿನೋದ.
ಅಭಯವ ನೀಡಿದ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯೂ ಇಂದು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಕನು, ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷ ವಹಿಸಿದನು. ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಪರಮಾತ್ಮ ವಾಸುದೇವ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವೂ ಕೊಟ್ಟಿಲ್ಲ ಮಿತ್ರ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ. ಪರಮಾತ್ಮ, ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ. ಬಂಧುವೆ ನಾಗಯವ ಭಯವಿಲ್ಲದೆ ಜಗದಿ. ಬಂಧುವೆ ನಾಗಯವ ಭಯವಿಲ್ಲದೆ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ. ಕಾತುರವೇ ವಿಜಯ ಕಾತುರವೇ ವಿಜಯ. ಆತ್ಮ, ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಪರಮಾತ್ಮ, ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ. ನಾಮಯ
ಭಯವೇ ತಗೆಯಿಲ್ಲೋ ಸಾಧಿಸು ಕಾರ್ಯವ ಭಯವೇ ತಗೆಯಿಲ್ಲ ಸಾಧಿಸು ಕಾರ್ಯವ ಭಯವೇ ತಗೆಯಿಲ್ಲೋ ಸಾಧಿಸು ಕಾರ್ಯವ ಭಯವೇ ತಗೆಯಿಲ್ಲೋ ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ವಿಜಯ ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಕೃಷ್ಣ, ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದಲ್ಲಿ ಕುಳಿತು ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಬ್ರಹ್ಮಾಂಡದಲ್ಲಿ ಉದಯಿಸಿರುವ ಪ್ರಾಣಿಗಳು ಸಿಕ್ಕಿಬಿದ್ದಂತೆ ಈ ಕುರುಕ್ಷೇತ್ರದ ಸಮರಸೂತ್ರವು ನಿನ್ನ ಕೈಯಲ್ಲಿರುವುದು. ಪಾರ್ಥ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಆಗಲಿ, ನಿನ್ನ ಮನೋಭಿಷ್ಟದಂತೆ ನಾನು ಪಾರ್ಥ ಸಾರಥಿ ಆಗುತ್ತೇನೆ. ಪಾಂಡವರ ಮನೆಯಲ್ಲಿ ಶ್ರೀಕೃಷ್ಣನು ಅಶ್ವಗಳನ್ನು ತೊಳೆಯುವ ಕೈಂಕರ್ಯವನ್ನು ಅಂಗೀಕರಿಸಲೆಂದು ಜಗತ್ತು ಹಾಡಲಿ. ಭಕ್ತವತ್ಸಲನೆಂಬ ಬಿರುದು ಬತ್ತ ಮೇಲೆ ಭಕ್ತರ ಅಧೀನರಾಗಿರಬೇಕಾಗುತ್ತದೆ. ನೀವೈವರು ನನ್ನ ಪಂಚಪ್ರಾಣ. ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು.
ಹದಗೆಡಿಸಿ ಗೆಲುವ ತರುವೆ ನಾವು ಮಾಧವನೇ ನೀ ನನಗೊಲಿದು ಸಾರಥಿಯ ಭಾರವ ವಹಿಸಿದೆಯ ಮಾಧವನೇ ನೀ ನನಗೊಲಿದು ಸಾರಥಿಯ ಭಾರವ ವಹಿಸಿದೆಯ ಧನ್ಯನಾದೆನ ಹರಿಗೆ ಧನ್ಯನಾದೆನ ಮಾನ್ಯನಾದೆನೆಂದು ನಿಮ್ಮ ತವ ಕರುಣೆಯ ಬರದಿ ಪರಮಾತ್ಮ ವಾಸುದೇವ ಹರಿಹರಿಸಿ ಮಾನ್ಯನಾದೆನೆಂದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ 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 ದೇವ ಕಡೆಗೂ ನೀನು ಪಾಂಡವರ ಪಾಲದೆಯ ಅಂತಿಮವಾದ ನಿರ್ಣಯದ ಕಾಲದಲ್ಲಿಯೂ ಪಾಂಡವರೆಂಬ ಆಕಳುಗಳನ್ನು ಮೇಯಿಸುವ ಗೋಪಾಲ ವೃತ್ತಿಯನ್ನೇ ಬಯಸಿದೆಯಾ ಪರಮಾತ್ಮ ಪರಮಾತ್ಮ ನೀನು ಮಾಡಿದ ಪ್ರತಿಜ್ಞೆಯಂತೆ ಎಂತಹ ಸಂದರ್ಭದಲ್ಲಿಯೂ ಸಹ ಅಸ್ತ್ರ ಪ್ರಯೋಗ ಮಾತ್ರ ಮಾಡಬೇಡ ಈ ಮಾತು ನಿನ್ನ ಚಿತ್ತದಲ್ಲಿರಲಿ ಆಗಲೇ ಯಾವ ಪ್ರಾಣಸಿಕ ಪರಮಾತ್ಮ ಈಗ ನನಗೆ ಅನುಮತಿಯನ್ನು ಕೊಡುದೇವ ಪುನಃ ಬಂದು ನೋಡುವೆನು ಅರ್ಜುನ ಮಾರ್ಗಾಯದಿಂದ ಬಳಲಿ ಬಂದಿರುವೆ ಈ ದಿನ ವಿಶ್ರಾಂತಿಯನ್ನೊಂದು ನಾಳೆ ಪ್ರಯಾಣವನ್ನು ಮಾಡೋಣ ಆಗಬಹುದು ಪರಮಾತ್ಮ